ಇದೀಗ ಕರಾವಳಿಯಲ್ಲೂ ಕೂಡ ವರುಣಾರ್ಭಟ ಮುಂದುವರೆದಿದೆ. ಭಾರೀ ಗಾಳಿ ಹಿನ್ನೆಲೆ ದೇವಭಾಗದಲ್ಲಿ ಕಡಲ್ಕೊರೆತ ಸೃಷ್ಟಿಯಾಗಿದೆ. ಗಾಳಿ ಹೆಚ್ಚಾದ ಕಾರಣ ದೇವಭಾಗದಲ್ಲಿ ಕಡಲ್ಕೊರೆತ ಆಗಿದೆ. ಕಾರವಾರ ತಾಲೂಕು ದೇವಭಾಗದಲ್ಲಿ ಕಡಲ್ಕೊರೆತ. ದೇವಭಾಗ ಬೀಚ್ ರೆಸಾರ್ಟ್ನ 4 ಕಾಟೇಜ್ಗಳಿಗೆ ಹಾನಿಯಾಗಿದೆ. ಕಡಲ್ಕೊರೆತದ ಪರಿಣಾಮ 1 ಕೋಟಿಗೂ ಅಧಿಕ ಹಾನಿಯಾಗಿದೆಯಂತೆ. ಭಾರೀ ಗಾಳಿ ಮಳೆಗೆ ನೂರಾರು ಮರಗಳು ಧರಚಾಹಿಯಾಗಿವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸಾಕಷ್ಟು ಕಡೆಗಳಲ್ಲಿ ಮಳೆ ಆರ್ಭಟ ಮುಂದುವರೆದಿದೆ. ಜನ ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಶಾಲೆಗಳಿಗೆ, ಕಾಲೇಜುಗಳಿಗೆ, ಪ್ರೌಢಶಾಲೆಗಳಿಗೆ ರಜೆಯನ್ನು ನೀಡಲಾಗಿದೆ. ಇವತ್ತು ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇರೋ ಹಾಗೆ ಕಡಲ್ಕೊರೆತ ದೇವಭಾಗದಲ್ಲಿ ಕಡಲ್ಕೊರೆತ ಜಾಸ್ತಿ ಆದ ಪರಿಣಾಮ ಅಕ್ಕಪಕ್ಕದಲ್ಲಿ ಆ ಬೀಚ್ಗಳ ಪಕ್ಕದಲ್ಲಿ ಇದ್ದಂತಹ ರೆಸಾರ್ಟ್ಗಳಿರ್ತಾವಲ್ಲ, ಆ ರೆಸಾರ್ಟ್ಗಳಿಗೆ ಹಾನಿಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಕಳೆದ 3-4 ದಿನಗಳಿಂದ ಮಳೆಯ ಅಬ್ಬರ ಜೋರಾಗಿರುವಂಥದ್ದು. ಇದೀಗ ಕರಾವಳಿ ಭಾಗದಲ್ಲಿ ವಿಶೇಷವಾಗಿ ಕಾರವಾರ ತಾಲೂಕಿನಲ್ಲಿ ಹೆಚ್ಚಿನದಾಗಿ ಮಳೆಯ ಅಬ್ಬರಕ್ಕೆ ಇದೀಗ ಕಡಲಕೊರೆತ ಕಂಡು ಬಂದಿರುವಂಥದ್ದು. ನಾವೀಗ ಕಾರವಾರದ ದೇವಭಾಗ ದ್ವೀಪದಲ್ಲಿದ್ದೀವಿ. ದೇವಭಾಗ ದ್ವೀಪದ ರೆಸಾರ್ಟ್ ಏನಿದೆ ಆ ಒಂದು ಪ್ರದೇಶದಲ್ಲಿದ್ದೀವಿ. ನೀವೀಗ ದೃಶ್ಯಗಳಲ್ಲಿ ನೋಡೋದಾದರೆ ಯಾವ ರೀತಿಯಾಗಿ ರೆಸಾರ್ಟ್ ಪ್ರದೇಶದಲ್ಲಿ ಈ ಒಂದು ಕಡಲಕೊರೆತದ ಪರಿಣಾಮವಾಗಿ ಸಾಕಷ್ಟು ಪ್ರಮಾಣದಲ್ಲಿ ಕಡಲ ತೀರಕ್ಕೆ ಹೊಂದ್ಕೊಂಡಿದ್ದಂತಹ ಮರಗಳು ಸಾಕಷ್ಟು ಪ್ರಮಾಣದಲ್ಲಿ ಬಿದ್ದಿರುವಂಥದ್ದು. ಅಂದರೆ ಅಲೆಗಳ ಅಬ್ಬರ ಯಾವ ರೀತಿಯಾಗಿದೆ ಅಂತಂದರೆ ಇಷ್ಟು ದೊಡ್ಡ ಮರಗಳನ್ನೇ ಬುಡಮೇಲು ಮಾಡಿ ಬೀಳಿಸೋಷ್ಟರ ಮಟ್ಟಿಗೆ ಅಲೆಗಳ ಅಬ್ಬರ ಜೋರಾಗಿರುವಂಥದ್ದು. ಇದು ಕೂಡ ಕೇವಲ ಒಂದು 3-4 ದಿನಗಳಲ್ಲಿ ಸುರಿದಂತಹ ಭಾರಿ ಮಳೆಯಿಂದಾಗಿ ಈ ರೀತಿಯಾದ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಜೊತೆಗೆ ದೇವಭಾಗ ರೆಸಾರ್ಟ್ನ ಕಡಲ ತೀರಕ್ಕೆ ಹೊಂದ್ಕೊಂಡಿದ್ದಂತಹ 4 ಕಾಟೇಜ್ಗಳಿಗೂ ಕೂಡ ಹಾನಿಯಾಗಿರುವಂಥದ್ದು. ನೀವೀಗ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಅಲೆಗಳ ಅಬ್ಬರಕ್ಕೆ ಕಾಟೇಜ್ ಸಂಪೂರ್ಣವಾಗಿ ಪುಡಿಯಾಗಿರುವಂಥದ್ದು. ಜೊತೆಗೆ ಇನ್ನೂ 2-3 ಕಾಟೇಜ್ಗಳು ಸಾಕಷ್ಟು ಹಾನಿಯಾಗಿರುವಂಥದ್ದು ಮತ್ತು ಬೀಳುವ ಹಂತದಲ್ಲಿರುವಂಥದ್ದು ಇದೀಗ ಕಂಡು ಬರ್ತಾ ಇದೆ. ಯಾವ ರೀತಿಯಾಗಿ ಮಳೆ ಸುರಿತಾ ಇದೆ ಅನ್ನೋವಂಥದ್ದನ್ನು ನೀವೀಗ ದೃಶ್ಯಗಳಲ್ಲಿ ನೋಡಿದ್ರೆ ತಿಳ್ಕೊಳ್ಬೋದು. ಮತ್ತು ಸಮುದ್ರ ಕೂಡ ಸಾಕಷ್ಟು ಪ್ರಕ್ಷುಬ್ಧ ಆಗಿರುವಂಥದ್ದು. ಈಗಾಗಲೇ ಸಮುದ್ರದಲ್ಲಿ ಸುಮಾರು 50ರಿಂದ 60 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದೆ. ಈ ಒಂದು ಕಾರಣಕ್ಕೆ ಈಗಾಗಲೇ ಮೀನುಗಾರಿಕೆಯನ್ನು ಕೂಡ ಬಂದ್ ಮಾಡಲಾಗಿರುವಂಥದ್ದು. ಯಾವ ರೀತಿಯಾಗಿ ರಕ್ಕಸ ಅಲೆಗಳು ಈ ಒಂದು ಕಡಲ ತೀರಕ್ಕೆ ಬಂದು ಅಪ್ಪಳಿಸ್ತದೆ ಅನ್ನೋಂಥದ್ದನ್ನು ನೀವು ದೃಶ್ಯಗಳಲ್ಲಿ ನೋಡ್ಬೋದು. ಇದೀಗ ಕಳೆದ 5 ದಿನಗಳಲ್ಲಿ ಹೆಚ್ಚಿನದಾಗಿ ಮಳೆ ಅಬ್ಬರಿಸ್ತಾ ಇರುವಂಥದ್ದು. ಮತ್ತು ರೆಡ್ ಅಲರ್ಟನ್ನು ಕೂಡ ಕರಾವಳಿ ಭಾಗಕ್ಕೆ ನೀಡಲಾಗಿತ್ತು. ಜೊತೆಗೆ 2-3 ದಿನಗಳ ಕಾಲ ಅಂದರೆ 5 ದಿನಗಳ ಕಾಲ ಮಳೆಯ ಹೆಚ್ಚಿನ ಪ್ರಮಾಣದಲ್ಲಿ ಬೀಳುವಂಥ ಅಲರ್ಟನ್ನು ಕೊಡಲಾಗಿತ್ತು. ಇದರ ಪರಿಣಾಮವಾಗಿ ಈಗಾಗಲೇ ಏನಂತಂದರೆ ಕರಾವಳಿ ಭಾಗದಲ್ಲಿ ಬಹುತೇಕ ಕಡೆಗಳಲ್ಲಿ ಕಡಲಕೊರೆತ ಅನ್ನೋಂಥದ್ದು ಈಗಾಗಲೇ ಆರಂಭವಾಗಿರುವಂಥದ್ದು ಕಂಡು ಬರ್ತಾ ಇದೆ. ಇದೀಗ ಈ ಒಂದು ದೇವಭಾಗ ದ್ವೀಪದಲ್ಲಿ ಕಡಲಕೊರೆತ ಉಂಟಾಗಿದೆ. ಸುಮಾರು ಕೋಟ್ಯಾಂತರ ವೆಚ್ಚದ ಕಾಟೇಜ್ಗಳಿಗೂ ಕೂಡ ಹಾನಿಯಾಗಿರುತ್ತದೆ. ಜೊತೆಗೆ ಗಿಡ ಮರಗಳು ಬಿದ್ದಿರುವಂಥದ್ದು ಇದು ಕೂಡ ಸಾಕಷ್ಟು ಹಾನಿ ಉಂಟಾಗಿರುವಂಥದ್ದು ಇದೀಗ ಕಂಡು ಬರ್ತಾ ಇದೆ. ಜೊತೆಗೆ ಮತ್ತೆ ಇನ್ನೂ 3-4 ದಿನಗಳು ಮಳೆ ಹೆಚ್ಚಾಗುವ ಒಂದು ಸಾಧ್ಯತೆ ಇರೋದರಿಂದಾಗಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕಡಲಕೊರೆತ ಉಂಟಾಗುವಂತಹ ಆತಂಕ ಕೂಡ ಇರುವಂಥದ್ದು. ಇದ್ರ ಜೊತೆಗೆ ಈಗಾಗಲೇ ಸಮುದ್ರದಲ್ಲಿ ಈಗಾಗಲೇ ಪ್ರವಾಸೋದ್ಯಮಕ್ಕೆ ಅಂದರೆ ಕಡಲ ತೀರಕ್ಕೆ ಬರುವಂಥ ಪ್ರವಾಸಿಗರಿಗೆ ನಿಷೇಧವನ್ನು ಹೇರಿರುವಂಥದ್ದು. ಇದ್ರ ಜೊತೆಗೆ ದೇವಭಾಗ ರೆಸಾರ್ಟ್ ಜಂಗಲ್ ಲಾಜರ್ಸ್ನ ರೆಸಾರ್ಟ್ ಏನಿತ್ತು ಇದೀಗ ಪ್ರವಾಸಿಗರಿಗೂ ಕೂಡ ಬೇರೆ ಅಂದರೆ ತೀರ ಪ್ರದೇಶದಿಂದ ದೂರ ಇರುವಂತಹ ಕಾಟೇಜ್ಗಳನ್ನು ಮಾತ್ರ ಈಗ ಕೊಡಲಾಗ್ತಾ ಇರೋಂಥದ್ದು. ಪ್ರವಾಸಿಗರಿಗೆ ಉಳಿಯೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದಾಗಿ ಅಧಿಕಾರಿಗಳು ಮಾಹಿತಿಯನ್ನು ನೀಡುವಂಥದ್ದು. ಒಟ್ಟಾರೆಯಾಗಿ ಹೇಳೋದಾದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವ ರೀತಿಯಾಗಿ ಮಳೆ ಸುರಿತಾ ಇದೆ, ಮಳೆ ಈಗಾಗಲೇ ಹೆಚ್ಚಿನ ಪ್ರಮಾಣದಲ್ಲಿ ಅಬ್ಬರಿಸ್ತಾ ಇರೋಂಥರ ಜೊತೆಗೆ ಸಾಕಷ್ಟು ಅವಾಂತರಗಳಿಗೂ ಕೂಡ ಕಾರಣ ಆಗಿದೆ. ಜೊತೆಗೆ ಮಲೆನಾಡು ಭಾಗದಲ್ಲಿ ಅಂದರೆ ಜಿಲ್ಲೆಯ ಘಟ್ಟದ ಮೇಲಿನ ಪ್ರದೇಶಗಳಲ್ಲಿ ಹಲವೆಡೆ ಈಗಾಗಲೇ ಗುಡ್ಡ ಕುಸಿತ ಕೂಡ ಉಂಟಾಗ್ತಾ ಇರುವಂಥದ್ದು ಜನರಲ್ಲಿ ಸಾಕಷ್ಟು ಆತಂಕವನ್ನು ಸೃಷ್ಟಿ ಮಾಡಿದೆ. ವಿಡಿಯೋ ಜರ್ನಲಿಸ್ಟ್ ಸಾಯಿಕಿರಣ್ ಜೊತೆ ಸಂದೀಪ್ ಸಾಗರ್, ವಿಸ್ತಾರ ನ್ಯೂಸ್, ಕಾರವಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.